ನಗರಸಭಾ ಇಲಾಖೆಯಲ್ಲಿ ಸುಮಾರು 38 ವರ್ಷಗಳ ಕಾಲ ನೀರುಗಂಟೆ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ ನಗರಸಭಾ ವತಿಯಿಂದ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮವು ಇತ್ತೀಚೆಗೆ ನಗರಸಭಾ ಸಭಾಂಗಣದಲ್ಲಿ ಜರುಗಿದ್ದು, ಸಮಾರಂಭದಲ್ಲಿ ನಗರಸಭಾ ಆಯುಕ್ತರಾದ ಬಸವರಾಜ ಅವರು ಮಾತನಾಡಿ, ನಿವೃತ್ತ ನೌಕರ ಮುರುಗೇಶ್ ಅವರು ಅತ್ಯುತ್ತಮ ಸ್ನೇಹಜೀವಿಯಾಗಿದ್ರು ಎಂದು ಬಣ್ಣಿಸಿದ್ರು. ಅವರು ನಗರಸಭಾ ಇಲಾಖೆಯಲ್ಲಿ ನೀರುಗಂಟೆ ಮೇಲ್ವಿಚಾರಕರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರು ಕಡಿಮೆ ವೇತನದಲ್ಲಿ ಕೆಲಸಕ್ಕೆ ಸೇರಿದ್ದು ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಎಂದು ಸ್ಮರಿಸಿದರು. ಇನ್ನು ಮುರುಗೇಶ್ ರವರ ಉತ್ತಮ ಆರೋಗ್ಯದೊಂದಿಗೆ ತಮ್ಮ ಕುಟುಂಬದೊಂದಿಗೆ ನೆಮ್ಮದಿಯ ಜೀವನ ನಡೆಸಲಿ ಎಂದು ಹಾರೈಸಿದ್ದು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇತರ ಗಣ್ಯರು ಮುರುಗೇಶ್ ಅವರ ಸೇವೆಯನ್ನ ಶ್ಲಾಘಿಸಿದ್ರು ಮತ್ತು ಅವರ ಮುಂದಿನ ಜೀವನಕ್ಕೆ ಶುಭ ಹಾರೈಸಿದ್ರು. ಇಲಾಖೆಗೆ ನೀಡಿದ ಕೊಡುಗೆಯನ್ನ ಸ್ಮರಿಸಿದ ಅವರು ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆಯನ್ನ ಎಲ್ಲರೂ ಮೆಚ್ಚಿಕೊಂಡಿದ್ರು. ಅವರ ನಿವೃತ್ತ ಜೀವನವು ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸಿದ್ದು, ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು, ನಗರಸಭಾ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮುರುಗೇಶ್ ಅವರನ್ನ ಸನ್ಮಾನಿಸಲಾಗಿತ್ತು ಮತ್ತು ಅವರಿಗೆ ಸ್ಮರಣೀಯಗಳನ್ನ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮವು ನೌಕರನಿಗೆ ಸಿಕ್ಕಿದ ಗೌರವ ಮಾತ್ರವಲ್ಲದೆ ನಗರಸಭೆಯ ಸಿಬ್ಬಂದಿಯ ಒಗ್ಗಟ್ಟಿಗೂ ಕೂಡ ಸಾಕ್ಷಿಯಾಗಿತ್ತು. ನಮ್ಮ ಮುರುಗೇಶ್ ಅವರ ಒಂದು ನಿವೃತ್ತಿಯ ದಿನ. ಈ ದಿನ ತಾವು ಇಂಥ ಒಂದು ಸುಂದರ ಸಂಜೆಯ ಸಮಾರಂಭಕ್ಕೆ ನಮ್ಮ ಕಚೇರಿಯ AW ಅವರು ಮತ್ತು AW ಎನ್ವೈರನ್ಮೆಂಟಲ್ ಹಾಗೂ ನಮ್ಮ ಮಾಜಿ ಸದಸ್ಯರು ಸತೀಶ್ ಗೌಡರು ಮತ್ತು ನಮ್ಮ ಗಾಯತ್ರಿ ಮೇಡಮು, ಹಾಗೆಯೇ ನಮ್ಮ ಗುತ್ತಿಗೆದಾರರು ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗಳು, ಹಾಗೆಯೇ ನಮ್ಮ ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈಗಳು ಎಲ್ಲ ಹಾಜರಾಗಿದ್ದೀರಿ. ಮತ್ತು ಇವತ್ತು ನಮ್ಮ ಮುರುಗೇಶ್ ಏನು ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಸುಮಾರು ಎಲ್ಲ ಕೇಳ್ಪಟ್ಟಿದ್ದೀನಿ. ಮತ್ತು ಹೆಂಗೆ ಅಂತ ಅಂದರೆ ಅವರು ಮೊದಲಿಗೆ ಒಂದು ಸ್ನೇಹಜೀವಿ ಅಂತ ಹೇಳ್ಬೋದು. ಎಲ್ಲರ ಜೊತೆನೂ ಸಂಬಂಧ ಚೆನ್ನಾಗಿ ಬೆಳೆಸ್ತಾರೆ ಮತ್ತು ಎಲ್ಲರ ಜೊತೆನೂ ಒಟ್ಟುಗೂಡಿ ಎಲ್ಲೆಲ್ಲಿ ಏನು ಸಮಸ್ಯೆ ಇದೆ, ಅವರು ಮೂಲತಃ ಪೌರ ಕಾರ್ಮಿಕರಾದ್ರೂ ವಾಟರ್ ಸಪ್ಲೈಗೆ ಭಾರಿ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಎಲ್ಲಿ ನೀರು ಹೋಗಲ್ಲ, ಎಲ್ಲೆಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ, ಮತ್ತು ಅವ್ರಿಗೆ ಸಮಸ್ಯೆ ಆದವ್ರಿಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು. ಈಗ ಯಾರು ಹೊಸಬರನ್ನ ಹಾಕಿದಾಗ ಅಂಥ ಕಡೆ ನೀರನ್ನು ಅಷ್ಟು ಈಸಿಯಾಗಿ ಪ್ರತಿ ಮನೆಗೂ ಸಪ್ಲೈ ಮಾಡಲಿಕ್ಕೆ ಆಗಲ್ಲ. ಮತ್ತು ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಭಾಗಕ್ಕೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಯಾವ ಭಾಗ ಕೊಡ್ಬೋದು ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ. ಅದೇ ರೀತಿ ಈಗ ನಮ್ಮ ನಂಜನಗೂಡು ನಗರದಲ್ಲಿ ಹಬ್ಬ ಹರಿದಿನಗಳು ಇರ್ಬೋದು, ಯಾವುದೋ ಒಂದು ಒಳ್ಳೆ ಶುಭ ಸಮಾರಂಭ ಕಾರ್ಯಕ್ರಮಗಳಿರ್ಬೋದು, ಅಂಥದಕ್ಕೆಲ್ಲ ವಿತಿನ್ ಟೈಮ್ ಒಳಗಡೆ ನೀರನ್ನು ಸರಬರಾಜು ಮಾಡಿಕೊಂಡು ಬಂದಿರ್ತಾರೆ. ಹಾಗಾಗಿ ಅವರ